ಗಾಣಿಕೆ ಹಣ್ಣು. ನಮಸ್ಕಾರ ಸ್ನೇಹಿತರೆ, ನನ್ನ ತರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಬೆಳಗ್ಗೆ ಗಾಣಿಕೆ ಹಣ್ಣನ್ನು ಬಿಡಿಸ್ಕೊಂಡು ತಿಂತಾಯಿದ್ದೀವಿ. ಇನ್ನೂ ಸುಮಾರಷ್ಟಿದೆ ಈ ಗಿಡದಲ್ಲಿ. ಮಳೆ ಬಿಟ್ಟು ಬಿಡ್ದಂಗೆ ಬೀಳ್ತಾನೆ ಇದೆ ಪ್ರತಿದಿನ. ಇನ್ನು ನಿಂಬೆ ಗಿಡದಲ್ಲಿ ಎಲ್ಲ ಹಣ್ಣುಗಳನ್ನ ನಾನು ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದೆ. ಒಂದೇ ಒಂದು ಹಣ್ಣು ಕಲರ್ ಚೇಂಜ್ ಆಗ್ತಾ ಇದೆ. ಮತ್ತು ಹೊಸ ಹೂಗಳು, ಪೀಚು ಎಲ್ಲ ಬರ್ತಾ ಇದೆ. ಹಾಗೆ ಇಲ್ಲೊಂದಷ್ಟು ಕಾಯಿಗಳು ಕೂಡ ದಪ್ಪ ಆಗ್ತಾ ಇದೆ. ಸೇವಂತಿಗೆ ಗಿಡದಲ್ಲಂತೂ ರಾಶಿ ರಾಶಿ ಹೂವು, ಮರೂನ್ ಕಲರ್ದು ಇದು ಸೇವಂತಿಗೆ. ಜಾಸ್ತಿ ದಿನ ಗಿಡದಲ್ಲೇ ಬಿಟ್ಬಿಟ್ರೆ ಈ ರೀತಿ ಡಿಮ್ ಆಗುತ್ತೆ. ಮೊದಲು ಈ ಕಲರ್ ಇರುತ್ತೆ. ಎಲ್ಲ ಹೂವನ್ನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಫ್ ವೈಟ್ ಕಲರ್ ಸೇವಂತಿಗೆ ಹೂವು ಮಳೆಗೆ ಪೂರ್ತಿ ನೆಂದುಬಿಟ್ಟು ಬಗ್ಗೋಗಿದೆ ನೋಡಿ. ಇದರಲ್ಲಿ ಹೂವು ಸ್ವಲ್ಪ ಅಗಲವಾಗಿ ಚೆನ್ನಾಗಿ ಬಿಡುತ್ತೆ. ಹಾಗೆ ಮಧ್ಯದಲ್ಲಿ ದಿಂಡಿಲ್ಲ, ಪೂರ್ತಿಯಾಗಿ ದಳಗಳೇ ಇದೆ. ಇದನ್ನು ಕೂಡ ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಳೆ ಬಂದು ಹೂವಿನ ತುಂಬ ನೀರು ತುಂಬ್ಕೊಂಬಿಟ್ಟಿದೆ ನೋಡಿ. ಬುಟ್ಟಿ ಆನ್ ಮಾಡಿದ್ಯಾ? ಬುಟ್ಟಿ ತುಂಬ ಇವತ್ತು ಸೇವಂತಿಗೆ ಹೂ ಸಿಕ್ಕಿದೆ. ಅಂಜೂರ ಹಣ್ಣಿನ ಗಿಡದಲ್ಲಿ ಒಂದು ಪೂರ್ತಿಯಾಗಿ ಹಣ್ಣಾಗ್ಬಿಟ್ಟಿದೆ ಗಿಡದಲ್ಲೇನೆ. ಇದನ್ನ ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದೀವಿ. ಅದರಲ್ಲೇ ತೋರಿಸ್ತಾ ಇದ್ದೀನಿ ನಾನು. ಫುಲ್ ಹಣ್ಣಾಗಿ ಓಪನ್ ಆಗಿಬಿಟ್ಟಿದೆ. ಈ ಹಣ್ಣು ತುಂಬಾ ರುಚಿಯಾಗಿರುತ್ತೆ. ಗಿಡದಲ್ಲೇ ಹಣ್ಣಾಗಿರೋದ್ರಿಂದ ನೋಡಿ, ಇರುವೆಗಳೆಲ್ಲ ಒಳಗಡೆ ಹೋಗಿ ಬರ್ತಾ ಇದೆ. ಇಲ್ಲೇ ಏನು ರುಚಿಯಾಗಿರುತ್ತೆ ಗೊತ್ತಾ ಈ ಹಣ್ಣು. ಈ ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ ಡ್ರ್ಯಾಗನ್ ಫ್ರೂಟ್ಗಳೆಲ್ಲ ಇನ್ನೊಂದು ಸ್ವಲ್ಪ ದಿನಕ್ಕೆ ಕಲರ್ ಚೇಂಜ್ ಆಗುತ್ತೆ. 3 ಹಣ್ಣು ಒಟ್ಟಿಗೆ ಹಾರ್ವೆಸ್ಟ್ ಮಾಡಬೇಕು. ಮೊನ್ನೆ ನೆಟ್ಟಿರೋಂಥ ಎಲ್ಲ ಬದನೆಕಾಯಿ ಗಿಡಗಳು ಚೆನ್ನಾಗಿ ಗ್ರೋತ್ ತೊಗೊಂಡಿದೆ, ಅಂದರೆ ಚೆನ್ನಾಗಿ ಆಗ್ತಾ ಇದೆ. ಹೊಸ ಎಲೆಗಳೆಲ್ಲ ಹೊಸ ಚಿಗುರು ಬಂದಿದೆ. ಸುಮಾರಷ್ಟು ಹೂಗಳೆಲ್ಲ ಬಿಟ್ಟಿದೆ ಇವತ್ತು, ಬೇರೆ ಬೇರೆ ಬಣ್ಣದ್ದು. ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಬೇಕು. ಈ ಪಿಂಕ್ ಕಲರ್ ದಾಸವಾಳ ಇವತ್ತು 11 ಹೂವು ಬಿಟ್ಟಿದೆ. ಈ ಗಿಡದಲ್ಲೂ ಇವತ್ತು 4-5 ದಾಸವಾಳ ಅರಳಿದೆ. ಇದು ನೆನ್ನೆ ಅರಳಿರೋಂಥ ಹೂವು, ಸ್ವಲ್ಪ ಬಾಡ್ಕೊಂಡಂಗಾಗಿದೆ. ಇದು ಇವತ್ತು ಅರಳಿರೋದು, ಫ್ರೆಶ್ ಆಗಿದೆ. ಇದು ಇವತ್ತು ಅರಳ್ತಾ ಇರೋದು. ಈ ಬಣ್ಣದ್ದು ಕೂಡ ಒಂದು ಹೂವು ಅರಳಿದೆ ಇವತ್ತು. ಇನ್ನೂ ಪೂರ್ತಿಯಾಗಿ ಅರಳಿಲ್ಲ. ಬೆಳಗ್ಗೆನೇ ಟೆರೆಸ್ ಮೇಲೆ ಬಂದಿದ್ದೀನಿ ನಾನು. ಬಲವಂತವಾಗಿ ಅರಳಿಸಿದ್ದೀನಿ ವಿಡಿಯೋ ಶೂಟ್ ಮಾಡೋದಕ್ಕೆ ಅಂತ.
ನೋಡಿ ಬುಟ್ಟಿ ತುಂಬ ಹೋಗೋಷ್ಟು ಹೂವು ಸಿಕ್ಕಿದೆ ಇವತ್ತು. ಗುಲಾಬಿ ಹೂಗಳು ಕೂಡ ತುಂಬಾ ಇದೆ ಇವತ್ತು ಹಾರ್ವೆಸ್ಟ್ ಮಾಡೋದಕ್ಕೆ. ನೋಡಿ ಮಳೆ ಬಂದುಬಿಟ್ಟು ಮಳೆ ನೀರೆಲ್ಲ ನಿಂತ್ಕೊಂಡು ಈ ಥರ ಬೆಳ್ಳಗಾಗ್ಬಿಟ್ಟಿದೆ ಹೂವಲ್ಲಿ. ಪೆಟಲ್ಸ್ ಎಲ್ಲ ಬೀಳ್ತಾ ಇದೆ ಆಲ್ರೆಡಿ. ಯೆಲ್ಲೋ ಕಲರ್ದು 3 ಹೂವು ಅರಳಿದೆ. ಇದನ್ನು ಹಾರ್ವೆಸ್ಟ್ ಮಾಡಿಬಿಡ್ತೀನಿ, ಯಾಕಂದರೆ ಮಳೆ ನೀರಿಗೆ ಹೂ ಎಲ್ಲ ಹಾಳಾಗುತ್ತೆ. ಇದು ಮೊನ್ನೆನೇ ಹಾರ್ವೆಸ್ಟ್ ಮಾಡಬೇಕಾಗಿತ್ತು, ಹಾಗೆ ಬಿಟ್ಟಿದ್ದೆ. ನೋಡಿ ನೀರೆಲ್ಲ ಜಾಸ್ತಿ ಬಿದ್ದು ಹೂವು ಹಾಳಾಗ್ತಾ ಇದೆ. ಈ ಗಿಡದಲ್ಲೂ ಕೂಡ 4-5 ಹೂಗಳಿದೆ. ಇದಂತೂ ಮಳೆ ನೀರು ಬಿದ್ದು ಬಿದ್ದು ಹೆಂಗಾಗಿದೆ ನೋಡಿ. ಸೇವಂತಿಗೆ ಹೂಗಳನ್ನ ಬಿಟ್ಟು ಇಷ್ಟೊಂದೆಲ್ಲ ಹೂಗಳು ಇವತ್ತು ಸಿಕ್ಕಿದೆ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ನನ್ನ ಗಾರ್ಡನಿಂಗ್ ವಿಡಿಯೋ. ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ. ಹ್ಯಾಪಿ ಗಾರ್ಡನಿಂಗ್.